ಆಯ್ತು ಸರ್, ಅದು ಹೇಳಿದಲ್ಲ ಸರ್, ಮತ್ತೆ ನಡೆದಿದ್ದೀಗ ಮೊದಲಿಂದ ಯಾವಾಗಲೂ ಹಬ್ಬ ಮಾಡ್ಕೊಂಡು ಬಂದವು ಸರ್ ನಾವು, ಯಾವತ್ತು ಹಿಂಗೆ ಆಗಿಲ್ಲ. ಹೌದಾ? ಆಮೇಲೆ ಇದು ನಮ್ಮ ಮಕ್ಕಳ ಮೇಲೆ, ನಮ್ಮ ಅಣ್ಣವ್ರ ಮಕ್ಕಳ ಮೇಲೆ, ನಮ್ಮ ಫ್ರೆಂಡ್ ಮಕ್ಕಳ ಮೇಲೆ ಮಾಡಿದ್ರೆ ಭಾಳ ಅನ್ಯಾಯ ಸರ್. ಅದು ಎಲ್ಲಿದ್ರೆ ಅಂತ ಗೊತ್ತಾಗಬೇಕು. ನಮ್ಗೆ ಹೇಳ್ಬೇಕು ಯಾವ ಸ್ಟೇಷನ್ ಅಂತ ಹೇಳ್ಬೇಕು. ಅವ್ರು ಯಾವ ಸ್ಟೇಷನ್, ನಾವು ಬೆಳಗಿಂದ 8ರಿಂದ 10 ಸ್ಟೇಷನ್ ಅಡ್ಡಾಡ್ಕೊಂಡು ಸುಮ್ಮನೆ ಇನ್ಕ್ವೈರಿ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ಕ್ವೈರಿ ಮಾಡೋಕ್ಕೆ ಅವ್ರು ಅಂತ ಕೆಟ್ಟ ಕೆಲಸ ಮಾಡಿಲ್ಲ ಸರ್. ಅವ್ರು ನಮ್ಮ ದೇವ್ರ ಕೆಲಸ ನಾವು ಮಾಡಿದಾರ ಬಂದಿದ್ದಾರೆ. ಅದು ಆಗಿದ್ದು ಸರ್, ಗಲಾಟೆ ಆಗಿದ್ದು ಹಳ್ಳಿ ಮರದಿಂದ ಆ ಕಡೆಗೆ, ನಮ್ದಿರೋದು ಹಳ್ಳಿ ಮರದ ಈ ಕಡೆಗೆ. ಹಳ್ಳಿ ಮರದ ಅವ್ರು ಡಿ ಜಿ ಬಂದ್ ಮಾಡ್ಕೊಂಡು ಇವ್ರ ಪಾಡಿಗೆ ಸೀದಾ ಗಣೇಶ ತೊಗೊಂಡು ಹೋದ್ರು. ಗಣೇಶ ತೊಗೊಂಡೋಗಿ 10ವರೆಗೆ ಬಂದ್ರು ಎಲ್ಲರೂ. ಮನೆಯಲ್ಲಿ ಮಲಗಿದಾರಿಗೆ 15ರಿಂದ 20 ಜನ ಮಿಲ್ಟ್ರಿ, 8ರಿಂದ 10 ಜೀಪು ಬಂದು ಕರ್ಕೊಂಡು ಹೋಗಿ ನಾವು ಎಲ್ಲಿಗೆ ಅಂತ ಕೇಳ್ತಾ ಇಲ್ಲ. ಹಂಗೆ ಇನ್ಕ್ವೈರಿ ಮಾಡ್ತೇವೆ ನಾವು. ಅದು ಇನ್ಕ್ವೈರಿ ಏನು ಮಾಡ್ತೀವಿ, ನಮಗೆ ಮಾತಾಡೋಕೆ ಬಿಡಲಿಲ್ಲ ಸರ್ ಅವರು. ಈ ಥರ ಆಗಿದೆ ಸರ್. ಈ ಊರಲ್ಲಿ ಯಾರು ಮುಖಂಡರದಾರ ನಮ್ಗೆ ತಿಳಿಸಿ ಅದೇನು ಸರಿ ಮಾಡಿ ನಮ್ಮ ಮಕ್ಕಳ ಕರ್ಕೊಂಬರಕ್ಕೆ ಅವಶ್ಯಕತೆ ಮಾಡ್ಬೇಕು ಸರ್. ಇಲ್ಲ ಸರ್, ಯಾವ ಥರ ಇಲ್ಲ ಸರ್. ಈ ಏರಿಯಾದಲ್ಲಿ ಸರ್ ಗಲಾಟೆ ಮಾಡೋದು ಯಾರಲ್ಲ ಸರ್. ಆ ಥರ ಅವ್ರ ಕೆಲಸ ಆಯ್ತು, ಬಗ್ಸಿ ಆಯ್ತು, ಅವ್ರ ಮನೆ ಆಯ್ತು, ಮಠ ಅದೇನು 4 ರೋಡಲ್ಲಿ ಬಂದು 4 ಜನ ಏನೋ 4 ಮಾತು ಮಾತಾಡ್ತಾರೆ ಫ್ರೆಂಡ್ಸ್ ಒಟ್ಟಿಗೆ, ಏನೋ ಟೀ ಕುಡಿದ್ರೆ ಹೋಗ್ತಾರೆ. ಅದು ಬಿಟ್ಟಿಲ್ಲ ಅದು ಸರ್. ಕಲ್ಲು ಬಂದು ಸರ್, ಅದು ಹಳ್ಳಿ ಮರದ ಮುಂದೆ ವಾಟರ್ ಟ್ಯಾಂಕ್ ಅಂತ ಐತೆ ಸರ್. ಹಳ್ಳಿ ಮರದ ವಾಟರ್ ಟ್ಯಾಂಕ್ ಅಂತ ಐತೆ ಸರ್. ಅದು ಅಲ್ಲೇ ಸರ್, ಅಲ್ಲಿ ಕೆಲಸ ಮಾಡೋಕೆ ಕಲ್ಲು ಹಾಕೊಂಡಿದ್ದಾರೆ. ಅಲ್ಲಿ ಕಿಡಿಗೇಡಿಗಳು ಯಾರು ಮಾಡಿದಾರೆ, ಯಾಕಂದ್ರೆ ಕತ್ಲ ಸರ್, ಕಾಣಲ್ಲ ಅಂತೇಳಿ ಅವ್ರು ಕಲ್ಲು ಬಿಸಾಕಿದಾರೆ. ಕಲ್ಲು ಬಿಸಾಕಿ ಮತ್ತೆ ನಮ್ಮರು ಏನು ಮಾಡಿದಾರೆ ಸರ್, ಅದೇನು ನಮ್ಮರು ಹಂಗೆ ಆದಾಟಿಗೆ ಸರಿ ಡಿ ಜಿ ವಾಪಸ್ ಕಳ್ಸ್ಯಾರ ಸರ್. ವಾಪಸ್ ಕಳಿಸಿ ಸೀದಾ ಹರಿಹರಕ್ಕೆ ಬಿಡಕ್ಕೆ ಹೋಗ್ಯಾರ ಸರ್ ಗಣಪತಿನ. ನಂಬರ್ ಪೊಲೀಸರ ಜೊತೆಗೆ ಸರ್, ಒಬ್ಬರಿಬ್ಬರು ಹೋಗಿದಾರೆ ಜೊತೆಗೆ. ವ್ಯಾನ್ ನಾ ಇರಲಿಲ್ಲ ಸರ್. ನಾ ಬಾಡಿಗೆ ಹೋಗಿದ್ದೆ ರಾತ್ರಿ 12 ಗಂಟೆ ಬಂದು ಸರ್. 12 ಗಂಟೆ ಬಂದು ನಾ ಇದ್ದಿಲ್ಲ ಸರ್. ಇದು ಏನು ಗೊತ್ತಿಲ್ಲ ನಂಗೆ. ಬಂದಮೇಲೆ ಈ ಥರ ನಮ್ಮ ಅಣ್ಣ ಹೇಳಿದ್ರು ಗೊತ್ತಾಯ್ತು. ಆಮೇಲೆ ಇದಾಯ್ತು ಸರ್. ಆದಮೇಲೆ ಕರ್ಕೊಂಡು ಹೋಗಿರಲ್ಲ ಸರ್. ಕರ್ಕೊಂಡು ಹೋದ್ಮೇಲೆ ಈ ಥರ ಇದಾಗಿದೆ ಸರ್, ಗಲಾಟೆ ಆಗಿದೆ ಸರ್. ನಮ್ಗೆ ಏನಿಲ್ಲ ಸರ್, ನಮ್ಮ ಮಕ್ಳು ಎಲ್ಲರಂತ ಗೊತ್ತಾಗಬೇಕು. ಬೆಳಿಗ್ಗೆ ಆಡಬೇಕು ಸರ್. ಈ ಊರಲ್ಲಿ ದೊಡ್ಡ ಮುಖಂಡ MP MLA ಯಾರದಾರ ಎಲ್ಲರೂ ಅವ್ರ ಮುಖಾಂತರ ನಮ್ಮ ಮಕ್ಕಳನ್ನ ಒಪ್ಪಿಸ್ಬೇಕು ಸರ್. ನಮ್ಮ ಮಕ್ಕಳಂತ ತಪ್ಪು ಏನು ಮಾಡಿಲ್ಲ, ದೇವ್ರ ಕೆಲಸ ಮಾಡಿದಾರ. ಹೌದಾ? ಹೋಗಿ ಪತ್ಲ ರೀತಿ ಕಲ್ಬಲ್ಲಿ ಹೋಗೋದಿಲ್ಲ ಇಲ್ಲಿ. ಆಮೇಲೆ ಕೆಲವ್ರಿಗೆ ಹಂಗಾದವ್ರಿಗೆ ನಿನ್ನೆ ಕೆಲವು ಕಡೆ ಏನೇನೋ ಆಗಿ ಬಿಟ್ಟಿದಾರ, ಕರ್ಕೊಂಡೆ ಹೊಡೆದು ಬಿಡೋದು. ನಮ್ಮ ಮಕ್ಕಳನ್ನ ಯಾಕೆ ಬಿಟ್ಟಲ್ಲ ಅಂತ ಹೊಡೆ ಅಂತ ಏನಾಯ್ತು ಯಾರಾಗಾದ್ರೂ ಒಂದು ನಮ್ಮ ಮಕ್ಕಳು ಮನೆಗೆ ಬರ್ಬೇಕು ಸರ್. ಎಲ್ಲಿರಂತ ಗೊತ್ತಾಗಬೇಕು ಸರ್. ಮೊದಲು ಇರೋದು ನನಗೆ ಆಸಿದಾರ ಅಂದ್ರೆ ಅವನು ಒಬ್ಬನೇ. ಎಲ್ಲರೂ ಅವರು ಹಬ್ಬ ಮಾಡಿದ್ರು ತಾನೇ, ಮಾಡಿದ್ರು ಮೆರವಣಿಗೆ ಹೋತವ್ರದ್ದು. ನಾವು ಏನು ಮಾಡಿಲ್ಲ, ನಮ್ಮ ಮಕ್ಕಳಾಗ್ಲಿ ಇನ್ನೊಬ್ರಾಗ್ಲಿ ಮಾಡಲಿಲ್ಲ. ನಮ್ಮ ಜನದಾಗ ಅವ್ರ ಹಬ್ಬದಲ್ಲಿ ಮಾಡಲಿಲ್ಲ. ನಾವು ನಮ್ಮ ಹಬ್ಬದಲ್ಲಿ ಯಾಕೆ ಮಾಡ್ಬೇಕು ಇವರು? ನನ್ನ ಮಗ ಹೋಗಿದ್ನ, ಕೇಳಿದ್ನ ಅವ್ರನ್ನ, ಸುಮ್ಮನೆ ಮೆರವಣಿಗೆ ಹೋಗೋಣ ಯಾಕೆ ಮಕ್ಕ ನನಗೆ ಯಾಕಂದೋದ್ರ ಅಲ್ಲಿ ಇವರು ಹೇಳ್ರಿ. ನಾವು ಅವ್ರಂಗೆ ಮಾಡಿದ್ರೆ ಮಚ್ಚು ಕುಡ್ಗೋಲು ಕೊಡ್ಲೆ ತಗೊಂಡಿದ್ರೆ ಇವ್ರು ಉಳಿತಿದ್ರೇನ್ರಿ? ಹೇಳ್ರಿ. ನಾವು ಮಾತಾಡಿದ್ರೆ ತಪ್ಪಿದ್ರೆ ಹೇಳ್ರಿ ಎಲ್ಲರೂ. ಯಾಕೆ ಕಾರಣಕ್ಕೆ ಮಾಡಿದ್ರಿ ಇವ್ರು ಇದನ್ನೆಲ್ಲ? ಇವ್ರಿಗೊಬ್ಬರಿಗೆ ಸ್ವತಂತ್ರ ಇರೋದು ಹೇಳ್ರಿ. ಅವರೇ ಸೇರಿ ಮಾಡಿರೋದು ಇದನ್ನು. ಎಲ್ಲಿ ನಿಂತು ಹೇಳಿದ್ರು ಅವರೇ ಮಾಡಿರೋದು. ಎಷ್ಟು ನಾನು ಹೇಳ ರಾತ್ರಿ ಅವ್ರು ಮಾತಾಡಿರೋ ಮಾತು ಅಂತ ಹೇಳ್ತಾ ಇದಾರೆ ಇವರು. ನಮ್ಮ ಏರಿಯಾದಾರೆ ಹೇಳ್ತಾ ಇದ್ದಾರೆ. ನಾನು ಕೇಳಿಸ್ಕೊಂಡಿದ್ದೀನಿ ನಮ್ಮ ಮಾತು. ಎಷ್ಟು 15-20 ಜನ ನಿಂತಿದ್ದಾರೆ. ಅವ್ರ ಹೆಸರು ಹೇಳ್ಬೋದು ನಾನು. ನನ್ನ ಮಗ ಬರಲಿ, ನನ್ನ ಮಗ ಬಂದ್ಮೇಲೆ ಹೇಳೋದು ನಾನು. ಅವ್ರ ಮಂತನ ಹೊಳಬೇಕು. ನಾನು ಹೇಳಿದ್ದು ನನಗೆ ಅಷ್ಟೊಂದು ಹೊಟ್ಟೆ ಉರಿತಾ ಇದೆ. ನನ್ನ ಮಗನ ರಾತ್ರೆಲ್ಲ ಕಳಿಸಿ ರಾತ್ರೆಲ್ಲ ನಿದ್ದೆ ಮಾಡಿಲ್ರಿ. ನಾವು ಗುಂಪು ಕಟ್ಕೊಂಡು ಮಾತಾಡ್ತಾರೆ ಇವರು. ಗಲಾಟೆ ಮಾಡಿದ್ರು ಯಾರು? ಗಲಾಟೆ ಮಾಡಿದ್ರೆ ಇಲ್ಲಾರೆ ಅದಾರೆ ಸಾ, ಎಲ್ಲರೂ ಎಲ್ಲಿ ಇಲ್ಲ. ನಮ್ಮ ಏರಿಯಾದಾರೆ ಅದಾರೆ, ಇಲ್ಲಾರು ಅದಾರೆ. ಮೊನ್ನೆ ಕೊಚ್ಚರಟ್ಟಿ ದೇವಸ್ಥಾನದ ಬಂತು, ಅವ್ರಿಗೆ ಹೋಗಕ್ಕೆ ಯಾಕೆ ಬಿಡ್ಲಿಲ್ಲ ಇವರು? ಏನು ಕೊಂಡ್ಕೊಂಡಿದಾರ? ಇವರು? ಅವ್ರಿಗೆ ಅಷ್ಟು ಸ್ವಾತಂತ್ರ್ಯ ನಮ್ಗೆ ಐತಿ. ಹೌದಾ? ಅವ್ರಿಗೆ ಮೆರವಣಿಗೆ ಹೋಗಕ್ ಬಿಟ್ರು, ನಮ್ಗೆ ಬಿಡ್ಬೇಕಾಗಿತ್ತು. ಅವ್ರು ಯಾಕೆ ಬಿಡ್ಲಿಲ್ಲ? ಹೆಣ್ಮಕ್ಳಾಗಿ ಇಷ್ಟೊಂದು ಮಾತಾಡ್ತಾಳೆ ಅನ್ಬೋದು ಯಾರಾದ್ರೂ. ನನಗಿಲ್ಲ. ಅವ್ರು ಮಾಡಿದ್ದು ನಾನು ಹೇಳ್ತಾ ಇರೋದು. ಅವ್ರಿಗೆಲ್ಲ ಹೋಗಕ್ ಬಿಡ್ಲಿಲ್ಲ ಜನ. ಅವ್ರಿಗೆಲ್ಲರಿಗೂ ಹೋಗಕ್ ಬಿಡ್ತಾ ಇದ್ದೇವಲ್ಲ ಸರ್. ನಾವು ಬಿಡ್ತಾ ಇಲ್ಲ. ನಾವು ಯಾಕೆ ಬಿಡ್ತಾ ಇದ್ದೇವೆ? ಅವ್ರಂಗೆ ನಮ್ಮ ಹಬ್ಬನು ಅವ್ರದ್ದು. ಹೌದಾ? ಬಿಡ್ಬೇಕು ಅವ್ರೆ ನಮಗೆ. ಇವ್ರು ಏನೇ ಒಂದು ಇದು ಡ್ರಮ್ ಸೆಟ್ ಹಚ್ಕೊಂಡು ಹೋಗಂಗಿಲ್ಲ, ಒಂದೇನಿಲ್ಲ. ಏನ್ ಮಾತಾಡ್ತಾರೆ ಇವರು? ಕಲ್ಲು ಹೊಡೆದ್ರೆ ಅಲ್ಲಿ ಆಗಿರೋದ್ರು ಇಲ್ಲ, ನಮ್ಮನೆ ಹತ್ರ ಆಗಿಲ್ಲ. ಮಾತಾಡಿರೋದು ನಮ್ಮನೆ ಹತ್ರ ಬೇತ್ರೋಡು 1ನೇ ಕ್ರಾಸ್ನಲ್ಲಿ ನಡೆದಿದ್ದೆಲ್ಲ. ಯಾರು ಯಶವಂತ ಅವನಿಗೆ ಹೊಡೆದಂಗೆ ಇವ್ರಿಗೆ ಹೊಡಿಬೇಕಂತ. ಇವ್ರು ಅನ್ನ ಬಟ್ಟೆಗೆ ಸಾಕಿದಾರ, ಇವ್ರು ಹುಟ್ಟಿಸಿದಾರ. ಅವ್ರಿಗೆ ಯಾಕೆ ಹೊಡಿತಾರ ಅವ್ರಿಗೆ?
ಹೆಸರಮ್ಮ? ನಮ್ಮ ಹೆಸರು ಸುಮಿತ್ರಾ. ಏನ್ ಕಾರಣದಿಂದ ಕರ್ಕೊಂಡ್ ಹೋದ್ರು ಅವ್ರು? ಏನ್ ಕಳ್ತನ ಮಾಡ್ಯಾರ? ಏನ್ ಮಾಡ್ಯಾರ್ರಿ ಅವ್ರು? ಗಣೇಶ ಹೋಗೋ ಮಟಲ್ಲಿ ಸುಮ್ನೆ ಅದಾರ್ರಿ. ಸುಮ್ನೆ ಹೋಗಿ 3 ಗಂಟೆ ಬಂದು ಎಲ್ಲ ಜನ ಶಬ್ದಾಗಿ ಮೇಲೆ ಬಂದು ನಮ್ಮನ್ನ ಕರ್ಕೊಂಡ್ ಹೋಗ್ಬೇಕಾದ್ರೆ ನಮ್ಮ ಮೊಮ್ಮಕ್ಕಳ ಅಲ್ಲಿ ಗಲಾಟೆ ಮಾಡ್ಯಾರ ಅಂತ ಕಲ್ಲು ಹೊಡೆದಾರ ಹಂಗಿಂಗ ಅಂತ ಯಾರು ಹೊಡೆದಾರ ಅನ್ನೋದು ಅದು ಗೊತ್ತಿಲ್ರಿ. ಅದು ನಾವು ಎಲ್ಲ ಜನಗ ಅಲ್ರಿ, ಎಲ್ಲ ಗಣಪನ 2-3 ಗಣಪನ ಅದಕ್ಕೆ ಅಡ್ಜಸ್ಟ್ ಆಗಿದೈತಿ. ಯಾರು ಏನಂತ ಹೆಂಗ್ ಗೊತ್ತಾಕತ್ರಿ? ಏನ್ ಇವ್ರ ಅಂತ ಗೊತ್ತಾಕತ್ತೆ, ಏನ್ ಅವ್ರ ಅಂತ ಗೊತ್ತಾಕತಿ, ಯಾರ ಅಂತ ಗೊತ್ತಾಕತ್ರಿ? ಮುಂದ್ ಇಲ್ಲೇನು ಆಗಿಲ್ರಿ. ಗಣೇಶ ಹಳ್ಳಿ ಮರ ದಾಟ ಮಠಲ್ಲಿ ಏನ್ ತೊಂದ್ರೆ ಇಲ್ಲ. ಅಲ್ಲಿ ಗಣೇಶ ಗುಡಿ ಮಠಲ್ಲಿ ಅದ ತರ್ಲಾಗೈತಿ ಅಂದ್ರ ಯಾರಂತ ಹೇಳಬೇಕ್ರಿ? ಹೇಳ್ರಿ, 2 ಗಣೇಶರು ಅದಾರ್ರಿ. ಯಾರು ನಿಮ್ಮವ್ರ ಗಲಾಟೆ ಮಾಡಿದ್ರೆ ಬೇರೆ ಯಾರು ಗಲಾಟೆ? ಬೇರೆ ಯಾರು ಗಲಾಟೆ ಮಾಡ್ಯಾರ ಅಂತ ಗೊತ್ತಿಲ್ರಿ. ನಮ್ಮಾರ ಅಂತಲ್ಲ, ಯಾರ್ಯಾರು ಗಲಾಟೆ ಮಾಡ್ಯಾರ ಅಂತ ಗೊತ್ತಿಲ್ಲ. ಅಲ್ಲಮ್ಮ, ಅವ್ರು ಪೊಲೀಸರು ಕರ್ಕೊಂಡು ಹೋಗಿದ್ದು ಹಂಗ ಗಲಾಟೆ ಮಾಡಿದಾರೆ, ಅದು ಕಲ್ಲು ಹೋಗಿ ಹೊಡೆದ. ಅವ್ರು ಏನ್ ಹೇಳಿಲ್ರಿ. ಪೊಲೀಸರು ಬಂದ್ರು, ಮನೆ ನುಗ್ಗಿದ್ರು, ಕರ್ಕೊಂಡ್ ಹೋದ್ರು. ಯಾರು ಮಾಡಿದ್ರಮ್ಮ? ಯಾರು ಮಾಡಿದ್ರ ಅಂತೀಯ? ಈ ಗಲಾಟೆ ಯಾರು ಮಾಡ್ಯಾರ ಅಂತ ಗೊತ್ತಿಲ್ರಿ. ಯಾರು ಮಾಡ್ಯಾರ ಅಂತ ಗೊತ್ತಿಲ್ರಿ. ಅಲ್ಲಿ ಹೋಗಿ ಮೇಲೆ ಯಾರು ಅಂತ ಗೊತ್ತಾಕತ್ರಿ? ಅಷ್ಟು ಜನದಾಗ ಯಾರನ್ನಂತ ಗೊತ್ತಿಡಿಬೇಕ್ರಿ ನಾವು. ನಿಮ್ಮ ಹೆಸರು? ಗಂಗಮ್ಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.